ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ಖುಷೀಸ್ ಕಿಚನ್. ಇವತ್ತು ನಾನು ತುಂಬ ರುಚಿಯಾಗಿ ಹಾಗೂ ಸುಲಭವಾಗಿ ಕ್ಯಾರೆಟ್ ಒಬ್ಬಿಟ್ಟು ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನು ಫಸ್ಟಿಗೆ ಹಿಟ್ಟನ್ನು ಕಲಿಸ್ಕೊಡ್ತಾಯಿದ್ದೀನಿ. ಅದಕ್ಕೆ ನಾನು ಒಂದು ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಚಿಟಿಕೆ ಉಪ್ಪು, ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನೀರು ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಣ. ಒಂದು 5 ನಿಮಿಷ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ಳಿ. ಒಂದೇ ಸತಿ ನೀರು ಹಾಕ್ಕೋಬೇಡಿ, ತುಂಬ ತೆಳುವಾಗ್ಬಿಡುತ್ತೆ. ಫಸ್ಟಿಗೆ ನಾವು ಒಬ್ಬಿಟ್ಟು ಮಾಡೋದಕ್ಕೆ ಒಬ್ಬಿಟ್ಟು ಮಾಡ್ತೀವಿ ಅಂದರೆ ಒಂದು 2 ಅವರ್ಸ್ಗಿಂತ ಮುಂಚೆನೇ ಹಿಟ್ಟನ್ನು ನಾದಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಒಬ್ಬಿಟ್ಟು ಬರುತ್ತೆ. ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಆಗ ನಾವು ಒಬ್ಬಿಟ್ಟು ಯಾವ ಥರ ಬೇಕಾದರೂ ಒಬ್ಬಿಟ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈಗ ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಿಟ್ಟು ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ನೋಡಿ, ಈಗ ಹಿಟ್ಟು ತುಂಬ ಕೈಗೆ ಅಂಟ್ತಾ ಇದೆ. ಈ ಸ್ಟೇಜಲ್ಲಿ ನಾವು ಆಯಿಲ್ ಹಾಕ್ಕೋಬೇಕು. 2 ಟೇಬಲ್ಸ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ನೀಟಾಗಿ ಪಾತ್ರೆಯಲ್ಲಿ ಅಂಟಿರೋ ಹಸಿಟ್ಟು ಸಮೇತ ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಕ್ಲೀನ್ ಆದಂಗಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ತಾಯಿದ್ದೀನಿ. ತುಂಬ ಸ್ಮೂತಾಗಿ ಬರಬೇಕು ಅಂದರೆ ಚೆನ್ನಾಗಿ ನಾದ್ಕೊಳ್ಳಿ. ಈಗ ನೋಡಿ, ಹಿಟ್ಟು ಚೆನ್ನಾಗಿ ನಾದ್ಕೊಂಡಿದೆ. ನೀವು ಪಾತ್ರೆಯಲ್ಲಿ ನೋಡ್ಬೋದು ಹಿಟ್ಟು ಎಷ್ಟು ಸ್ಪ್ರೆಡ್ ಆಗಿತ್ತು. ಇವಾಗ ನಾವು ಎಣ್ಣೆ ಚೆನ್ನಾಗಿ ನಾದಿರೋದ್ರಿಂದ ಎಲ್ಲ ಅದು ಕ್ಲಿಯರಾಗಿ ಹಿಟ್ಟು ಇದಾಗ್ತಾಯಿದೆ. ಈಗ ಇದ್ರ ಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈಗ ಒಂದು ಪ್ಲೇಟ್ ಇಟ್ಟು ಮುಚ್ಚಿಟ್ರೆ ಒಂದು 2 ಅವರ್ ಆಗುತ್ತೆ. ಈಗ ನಾನು ಕ್ಯಾರೆಟ್ನ ತುರಿದು ಒಂದು ಸತಿ ಮಿಕ್ಸಿಲಿ ರುಬ್ಕೊಂಡಿದ್ದೀನಿ. ಯಾಕೆಂದರೆ ತಟ್ಟಲಿಕ್ಕೆ ಹೋದಾಗ ಕ್ಯಾರೆಟು ತುರ್ತುರಿ ಇದ್ದರೆ ತಟ್ಟಕ್ಕಾಗಲ್ಲ, ಹರ್ಕೊಳ್ಳುತ್ತೆ. ಅದಕ್ಕೆ ನೀವು ಕ್ಯಾರೆಟ್ನ ತುರ್ಕೊಂಡು ಒಂದು 5 ನಿಮಿಷ ಒಂದು ಸ್ವಲ್ಪ ರುಬ್ಕೊಂಡ್ರೆ ಸಾಕು. ಈಗ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋತಾಯಿದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಬಳಸ್ಬೋದು. ಈಗ ನಾವು ರುಬ್ಬಿಟ್ಕೊಂಡಿರೋ ಕ್ಯಾರೆಟ್ನ ಹಾಕ್ಕೋತಾಯಿದ್ದೀನಿ. ನಾನೊಂದು ಅರ್ಧ kg ಅಷ್ಟು ಕ್ಯಾರೆಟ್ನ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಬಾಡಿಸ್ಬೇಕು. ನಾವು ರುಬ್ಬಿರೋದ್ರಿಂದ ತುಂಬ ನೀರಿನ ಅಂಶ ಜಾಸ್ತಿ ಇರುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಳ್ಳಿ. 5 ನಿಮಿಷ ನೀಟಾಗಿ ನಾವು ಕಡಿಮೆ ಉರಿಯಲ್ಲಿ ಬಾಡಿಸ್ಕೋಬೇಕು. ನೀರೆಲ್ಲ ಅದು ಸೀಕೊಂಡು ಬರಬೇಕು. ನಾನು ಇದಕ್ಕೀಗ ಸ್ವಲ್ಪ ಒಂದು ಸಣ್ಣ ಕಾಯಿ ಭಾಗನ ರುಬ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಏಲಕ್ಕಿ ಹಾಕಿ ರುಬ್ಕೊಂಡಿದ್ದೀನಿ. ಇದನ್ನೊಂದು ಸ್ವಲ್ಪ ಹಾಕ್ಕೋತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ಅಷ್ಟೇ, ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ.
ಮತ್ತು ಇದು ಕ್ಯಾರೆಟು ತುರಿದು ಮತ್ತು ರುಬ್ಕೊಂಡಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ಮತ್ತು ಅದು ನೀರು ಸೇರಿದ್ರೆ ಇನ್ನೂ ಕಡಿಮೆ ಆಗುತ್ತಲ್ಲ, ಅದಕ್ಕೆ ನಾನು ಸ್ವಲ್ಪ ಮಿಕ್ಸಿಂಗೆ ಅಂತ ಸ್ವಲ್ಪ ಕಾಯಿ ತುರಿನ ತುರಿದು ರುಬ್ಬಿಟ್ಕೊಂಡಿದ್ದೀನಿ. ಅಂದರೆ ರುಬ್ಬೋದಂದರೆ ನೀರು ಹಾಕೋ ಹಾಗಿಲ್ಲ, ಹಾಗೆಯೇ ಸುಮ್ಮನೆ ಅದು ನಾವು ತುರಿದಾಗ ಸ್ವಲ್ಪ ದೊಡ್ಡಕ್ಕಿರುತ್ತಲ್ಲ, ಅದಕ್ಕೆ ತಟ್ಟಲಿಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ರುಬ್ಕೊಳ್ಳೋದು. ಈಗ ಇದನ್ನು ನೀಟಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ತೇವಾಂಶ ಎಲ್ಲ ಹೋಗಬೇಕು, ಆ ಥರ ಡ್ರೈ ಮಾಡ್ಕೋಬೇಕು ನಾವು. ಒಂದು 5 ನಿಮಿಷ, 5ರಿಂದ 10 ನಿಮಿಷ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಸಕ್ಕರೆನ ಹಾಕೋತಾ ಇದ್ದೀನಿ. ನಾನು 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು, ತುಂಬ ಜಾಸ್ತಿ ಸ್ವೀಟು ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಸ್ವಲ್ಪ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಕ್ಯಾರೆಟಲ್ಲೂ ಸ್ವೀಟ್ ಇರೋದ್ರಿಂದ ನಿಮಗೆ ನೋಡಿಬಿಟ್ಟು ಸ್ವೀಟ್ ಹಾಕ್ಕೊಳ್ಳಿ. ಈಗ ಸಕ್ಕರೆ ಹಾಕ್ಕೊಂಡ್ಮೇಲೆ ಅದು ಇನ್ನೊಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಫುಲ್ಲು ಡ್ರೈ ಮಾಡಬೇಕು ನಾವು ಇದನ್ನು. ಅಂದರೆ ನೀರಾದರೆ ನಮಗೆ ಉಂಡೆ ಮಾಡಿ ಅಂದರೆ ಹೂರಣ ತಟ್ಟಲಿಕ್ಕೆ ಚೆನ್ನಾಗಿ ಬರೋಲ್ಲ, ಒಬ್ಬಿಟ್ಟು ಚೆನ್ನಾಗಿ ಬರೋಲ್ಲ, ಹೋಳಿಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಸಕ್ಕರೆನ. ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಕೈ ಆಡಿಸ್ತಾನೇ ಇರಿ, ಮಿಕ್ಸ್ ಮಾಡ್ಕೊತಾನೇ ಇರಿ. ನೀರು ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಈಗ ಒಂದು ಸತಿ ಮುಟ್ಟು ನೋಡ್ತಾ ಇದ್ದೀನಿ, ಇನ್ನೂ ನೀರು ಸೀಬೇಕು. ಇವಾಗ ನೋಡಿ ನೀರೆಲ್ಲ ಸೀದು ಫುಲ್ ಡ್ರೈ ಆಗಿದೆ. ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಇಟ್ಕೊಂಡ್ರೆ ನಮಗೆ ಉಂಡೆ ಈ ಥರ ಬರಬೇಕು, ಉಂಡೆ ಕಟ್ಟೋ ಥರ. ಆ ಥರ ಬಂದರೆ ಪರ್ಫೆಕ್ಟಾಗಿ ಹೂರಣ ರೆಡಿಯಾಗಿದೆ ಅಂತ ಅರ್ಥ. ಈಗ ಇದು ಸ್ವಲ್ಪ ಆರಲಿಕ್ಕೆ ಬಿಡೋಣ. ಈಗ ನೋಡಿ ಹೂರಣನೂ ಆರಿದೆ. ಈಗ ಒಂದೊಂದನ್ನೇ ಉಂಡೆ ಮಾಡಿ ಇಟ್ಕೊಂಡ್ರೆ ನಮಗೆ ಒಬ್ಬಿಟ್ಟು ತಟ್ಟಲಿಕ್ಕೆ ಈಸಿ ಆಗುತ್ತೆ. ಫಸ್ಟಿಗೆ ಉಂಡೆ ಎಲ್ಲ ಮಾಡಿ ಇಟ್ಕೊಳ್ಳೋಣ. ನೋಡಿ ನೀಟಾಗಿ ಡ್ರೈ ಆಗಿರೋದ್ರಿಂದ ಉಂಡೆನೂ ತುಂಬ ಚೆನ್ನಾಗಿ ಕಟ್ಟಿಟ್ಕೋಬೋದು. ನೋಡಿ ಈಗ ನಾನು ಎಲ್ಲವನ್ನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10ರಿಂದ 15 ಒಬ್ಬಿಟ್ಟಾಗುತ್ತೆ. ಈಗ ನಾವು ಫಸ್ಟೇ ಹಿಟ್ಟನ್ನ ಕಲಸಿಟ್ಟಿದ್ವಲ್ಲ, ನೋಡಿ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಹಿಟ್ಟನ್ನು ಇನ್ನೊಂದು ಸತಿ ಎಣ್ಣೆ ಹಾಕಿ ಬಿಟ್ಟಿದ್ವಲ್ಲ, ಎಣ್ಣೆ ಎಲ್ಲ ತುಂಬ ಹೀರ್ಕೊಂಡು ಸ್ವಲ್ಪ ಹಿಟ್ಟು ತುಂಬ ಸಾಫ್ಟಾಗಿ ಬಂದಿರುತ್ತೆ. ಈಗ ಒಂದು 5 ನಿಮಿಷ ಮತ್ತೆ ನಾದ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು. ಸಾಫ್ಟಾಗಿ ಬಂದರೆ ನಾವು ಇದು ತಟ್ಟಲಿಕ್ಕೆ ಯಾವ ಥರ ಬೇಕಾದರೂ ತಡ್ಕೊಬೋದು, ಈಸಿಯಾಗಿ ತಡ್ಕೊಬೋದು. ಈಗ ನೋಡಿ ಇದನ್ನು ಒಂದೊಂದು ಉಂಡೆ ಥರ ಮಾಡಿಕೊಂಡು ಕೈಯಲ್ಲಿ ನೀಟಾಗಿ ತಡ್ಕೊಳ್ಳಿ. ನೀವು ಯಾವ ಥರ ಸ್ಪ್ರೆಡ್ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಅದೇ ನಾವು ಆಗ ಕಲಸಿ ಆಗ ಮಾಡೋಕ್ಕೋದ್ರೆ ಆ ಥರ ಬರೋಲ್ಲ. ಅದಕ್ಕೆ ಒಂದು 2 ಅವರ್ಸ್ ಆದರೂ ಹಿಟ್ಟು ನೆನೆಬೇಕು. ಈಗ ಹೂರಣನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಸೈಡು ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಈಗ ನಾನು ಹೋಳಿಗೆ ಶೀಟ್ ತಗೊಂಡು
ಇದಕ್ಕೆ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈಗ ಒಬ್ಬಿಟ್ಟನ್ನ ನಾನು ಹೂರಣ ಮಾಡಿ ತೆಗ್ದಿಟ್ಟಿದ್ನಲ್ಲ ಅದನ್ನು ನೀಟಾಗಿ ಫಸ್ಟ್ ಕೈಯಲ್ಲಿ ಸ್ಪ್ರೆಡ್ ಮಾಡಿ, ನೀವು ಕೈಯಲ್ಲೇ ತಟ್ಬೋದು ನೋಡಿ. ಹಿಂಗೆ ಯಾವ ಥರ ನಾವು ಹೇಳಿದ್ರೂ ಬರುತ್ತೆ, ಹಿಟ್ಟು ಸಾಫ್ಟಾಗಿದ್ದರೆ. ನಾನು ಅಂದರೆ ಲಟ್ಟಣಿಗೆ ಯೂಸ್ ಮಾಡ್ತಾಯಿದ್ದೀನಿ, ಅದಕ್ಕೂ ಸ್ವಲ್ಪ ಎಣ್ಣೆ ಸವರ್ಕೊಂಡು, ಏಕೆಂದರೆ ನಾವು ಹೂರಣ ಫುಲ್ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಲಟ್ಟಣಿಗೆ ಯೂಸ್ ಮಾಡಿದ್ರೆ. ಕೈಯಲ್ಲೂ ತಟ್ಬೋದು, ಕೈಯಲ್ಲಿ ಸ್ವಲ್ಪ ದಪ್ಪ ಬರುತ್ತೆ, ಆದರೆ ಲಟ್ಟಣಿಗೆ ಯೂಸ್ ಮಾಡಿದ್ರೆ ತುಂಬ ತೆಳುವಾಗಿ ಹೂರಣನೂ ಎಲ್ಲ ಕಡೆನೂ ಫುಲ್ ಅಂದರೆ ಸ್ಪ್ರೆಡ್ ಆಗುತ್ತೆ. ಈಗ ನೀಟಾಗಿ ಇನ್ನೊಂದು ಸತಿ ಕೈಯಲ್ಲಿ ನೋಡಿ ಸ್ವಲ್ಪ ಎಲ್ಲ ಸೈಡ್ ಇದಾಗುತ್ತೆ ಇದ್ರೆ ಲಟ್ಟಣಿಗೆಯಲ್ಲಿ, ಅದಕ್ಕೆ ನಾವು ಕೈಯಲ್ಲಿ ಒಂದು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಸರಿ ನೋಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ತೆಳುವಾಗಿ ಸಾಫ್ಟಾಗಿ ಬಂದಿರುತ್ತೆ. ಈಗ ಹಂಚನ್ನು ಕಾಯಕ್ಕಿಡೋಣ. ಹೆಂಚು ಕಾದಿದೆ, ಫಸ್ಟು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಹೋಳಿಗೆ, ಈಗ ನಾವು ಅರ್ದಿಟ್ಕೊಂಡಿರೋಂತಹ ಹೋಳಿಗೆನ ಹಂಚಿನ ಮೇಲೆ ಹಾಕಿ ಇದ್ರ ಮೇಲೆ ಈಗ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಈಗ ಬೆಂದಿದೆ, ಈಗ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ಸೈಡು ಮಗ್ಚ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇನ್ನು ಮಕ್ಕಳಿಗೆ ಅಂದರೆ ಕ್ಯಾರೆಟ್ ಹಾಗೆ ಕೊಟ್ಟೆ ತಿನ್ನಲ್ಲ, ಇಷ್ಟಪಡಲ್ಲ. ಈ ಥರ ನಾವೆಲ್ಲ ಸ್ವೀಟ್ ಟೈಪ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಆ ಕ್ಯಾರೆಟು ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಕಣ್ಣಿಗೆ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು. ಹಾಗಾಗಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಎರಡು ಸೈಡು ಬೆಂದಿದೆ. ಪ್ಲೀಸ್ ಯಾರು ನನ್ನ ಚಾನಲ್ನ ಏನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈಗ ಅದು ಆಗಿದೆ, ತೆಗೆದಿಟ್ಟಿದ್ದೀನಿ. ಮತ್ತು ಈಗ ಇನ್ನೊಂದು ಸತಿ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಈಗ ನೆಕ್ಸ್ಟು ಇನ್ನೊಂದನ್ನ ಹಾಕ್ಕೊಳ್ಳೋಣ. ಈಗ ನಾನು ಇನ್ನೊಂದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ತೆಳುವು ಅಂದರೆ ತೆಳುವಾಗಿ ಬರ್ತವೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಮಾತ್ರ ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಉರಿ ಕಡಿಮೆ ಇಟ್ಟು ಬೇಯಿಸಿ, ಇಲ್ಲಾಂದರೆ ಸೀದೋದಂಗೆ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇದು ಆಗಿದೆ. ಹಿಟ್ಟು ಸಾಫ್ಟಾಗಿ ಬಂದಿರೋದ್ರಿಂದ ನಾವು ಸ್ವಲ್ಪ ಉಬ್ಬಿದಂಗೆ ಬರುತ್ತೆ, ಉಬ್ಬಿಟ್ಟು ತುಂಬ ಸಾಫ್ಟಾಗಿ. ನೋಡಿ ನಾನೀಗ ಎಲ್ಲ ಉಬ್ಬಿಟ್ಟನ್ನು
ತಟ್ಟಿಟ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಸತಿ ಟ್ರೈ ಮಾಡಿ ನೋಡಿ ಹೇಗೆ ಗೊತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.